ದಾವಣಗೆರೆಯ ಕಿಂಗ್ ಅಂತಾನೆ ಹೇಳ್ಬೋದು. ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ನಮ್ಮನ್ನು ಅಗಲಿದ್ದಾರೆ. ನಾನು ಓದಿದ್ದು ಅವ್ರ ಸಂಸ್ಥೆಗಳಲ್ಲೇ. ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ಗಳಿಂದನೂ ಅವ್ರನ್ನ ನೋಡ್ಕೊಂಡೇ ಬೆಳೆದಿರೋದು. ಅದಾದ್ಮೇಲೂ ಕೂಡ ನಾನು ಇಂಡಸ್ಟ್ರಿಗೆ ಹೋದಾಗಲೂ ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತಗೊಂಡಿದ್ದೀನಿ. ಈವನ್ ನಮ್ಮ ಮದುವೆ ಟೈಮಲ್ಲೂ ಕೂಡ ಅವ್ರನ್ನ ಆಹ್ವಾನಿಸಿದ್ವಿ. ಅವ್ರು ಯಾವಾಗಲೂ ನಮ್ಮ ಹೃದಯಗಳಲ್ಲಿರ್ತಾರೆ. ಆ್ಯಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ, ಇಷ್ಟೊಂದು ಎಜುಕೇಷನಲ್ ಹಬ್ ಅಂತ ಕರೆಸ್ಕೊಳ್ಳುತ್ತೆ ಅಂದರೆ ಅದಕ್ಕೆ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ಕಾರಣ. ಎಲ್ರೂ ಒಂದೇ ಥರ ಮಾತಾಡ್ಸೋದು, ನಗ್ನಗ್ತಾ ಇರೋದು, ಹ್ಯೂಮರಸ್ ಆಗಿ ಮಾತಾಡೋದು, ಖಡಕ್ ಆಗಿರೋದು. ಅವ್ರು ಬಂದ್ರೇ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು. ಸುಮ್ಮನೆ ಎಲ್ರಿಗೂ ಹಂಗೆ ಅನ್ನೋದಿಲ್ಲ. ಆ್ಯಂಡ್ ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂ ಯಾವ ಊರು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪನವ್ರ ಊರು ಅಂತ ಅನ್ನೋರು. ಅಂದರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟು ಹಾಕ್ತಾರೆ ಅಂದರೆ ಅಂದರೆ ಎಷ್ಟು ಪ್ರಭಾವ ಬೀರಿರ್ಬೋದು ಈ ಊರಿನ ಮೇಲೆ ಅಂತ. ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಬಟ್ ಅವ್ರು ಸಂಪೂರ್ಣವಾದ ಬದುಕನ್ನ, ಸಂತೋಷವಾದ ಬದುಕನ್ನ ರಾಜಂತರ ಅವ್ರು ಬದುಕಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಹಾಗೇನೆ ಅವ್ರು ಸದಾ ನಮ್ಮ ಹೃದಯಗಳಲ್ಲಿರ್ತಾರೆ. ದಾವಣಗೆರೆಯ ಕಿಂಗ್ ಅಂತಾನೆ ಹೇಳ್ಬೋದು. ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ನಮ್ಮನ್ನು ಅಗಲಿದ್ದಾರೆ. ನಾನು ಓದಿದ್ದು ಅವ್ರ ಸಂಸ್ಥೆಗಳಲ್ಲೇ. ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ಗಳಿಂದನೂ ಅವ್ರನ್ನ ನೋಡ್ಕೊಂಡೇ ಬೆಳೆದಿರೋದು. ಅದಾದ್ಮೇಲೂ ಕೂಡ ನಾನು ಇಂಡಸ್ಟ್ರಿಗೆ ಹೋದಾಗಲೂ ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತಗೊಂಡಿದ್ದೀನಿ. ಈವನ್ ನಮ್ಮ ಮದುವೆ ಟೈಮಲ್ಲೂ ಕೂಡ ಅವ್ರನ್ನ ಆಹ್ವಾನಿಸಿದ್ವಿ. ಅವ್ರು ಯಾವಾಗಲೂ ನಮ್ಮ ಹೃದಯಗಳಲ್ಲಿರ್ತಾರೆ. ಆ್ಯಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ, ಇಷ್ಟೊಂದು ಎಜುಕೇಷನಲ್ ಹಬ್ ಅಂತ ಕರೆಸ್ಕೊಳ್ಳುತ್ತೆ ಅಂದರೆ ಅದಕ್ಕೆ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ಕಾರಣ. ಎಲ್ರೂ ಒಂದೇ ಥರ ಮಾತಾಡ್ಸೋದು, ನಗ್ನಗ್ತಾ ಇರೋದು, ಹ್ಯೂಮರಸ್ ಆಗಿ ಮಾತಾಡೋದು, ಖಡಕ್ ಆಗಿರೋದು. ಅವ್ರು ಬಂದ್ರೇ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು. ಸುಮ್ಮನೆ ಎಲ್ರಿಗೂ ಹಂಗೆ ಅನ್ನೋದಿಲ್ಲ. ಆ್ಯಂಡ್ ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂ ಯಾವ ಊರು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪನವ್ರ ಊರು ಅಂತ ಅನ್ನೋರು. ಅಂದರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟು ಹಾಕ್ತಾರೆ ಅಂದರೆ ಅಂದರೆ ಎಷ್ಟು ಪ್ರಭಾವ ಬೀರಿರ್ಬೋದು ಈ ಊರಿನ ಮೇಲೆ ಅಂತ. ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಬಟ್ ಅವ್ರು ಸಂಪೂರ್ಣವಾದ ಬದುಕನ್ನ, ಸಂತೋಷವಾದ ಬದುಕನ್ನ ರಾಜಂತರ ಅವ್ರು ಬದುಕಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಹಾಗೇನೆ ಅವ್ರು ಸದಾ ನಮ್ಮ ಹೃದಯಗಳಲ್ಲಿರ್ತಾರೆ. ದಾವಣಗೆರೆಯ ಕಿಂಗ್ ಅಂತಾನೆ ಹೇಳ್ಬೋದು. ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ನಮ್ಮನ್ನು ಅಗಲಿದ್ದಾರೆ. ನಾನು ಓದಿದ್ದು ಅವ್ರ ಸಂಸ್ಥೆಗಳಲ್ಲೇ. ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ಗಳಿಂದನೂ ಅವ್ರನ್ನ ನೋಡ್ಕೊಂಡೇ ಬೆಳೆದಿರೋದು. ಅದಾದ್ಮೇಲೂ ಕೂಡ ನಾನು ಇಂಡಸ್ಟ್ರಿಗೆ ಹೋದಾಗಲೂ ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತಗೊಂಡಿದ್ದೀನಿ. ಈವನ್ ನಮ್ಮ ಮದುವೆ ಟೈಮಲ್ಲೂ ಕೂಡ ಅವ್ರನ್ನ ಆಹ್ವಾನಿಸಿದ್ವಿ. ಅವ್ರು ಯಾವಾಗಲೂ ನಮ್ಮ ಹೃದಯಗಳಲ್ಲಿರ್ತಾರೆ. ಆ್ಯಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ, ಇಷ್ಟೊಂದು ಎಜುಕೇಷನಲ್ ಹಬ್ ಅಂತ ಕರೆಸ್ಕೊಳ್ಳುತ್ತೆ ಅಂದರೆ ಅದಕ್ಕೆ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ಕಾರಣ. ಎಲ್ರೂ ಒಂದೇ ಥರ ಮಾತಾಡ್ಸೋದು, ನಗ್ನಗ್ತಾ ಇರೋದು, ಹ್ಯೂಮರಸ್ ಆಗಿ ಮಾತಾಡೋದು, ಖಡಕ್ ಆಗಿರೋದು. ಅವ್ರು ಬಂದ್ರೇ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು. ಸುಮ್ಮನೆ ಎಲ್ರಿಗೂ ಹಂಗೆ ಅನ್ನೋದಿಲ್ಲ. ಆ್ಯಂಡ್ ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂ ಯಾವ ಊರು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪನವ್ರ ಊರು ಅಂತ ಅನ್ನೋರು. ಅಂದರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟು ಹಾಕ್ತಾರೆ ಅಂದರೆ ಅಂದರೆ ಎಷ್ಟು ಪ್ರಭಾವ ಬೀರಿರ್ಬೋದು ಈ ಊರಿನ ಮೇಲೆ ಅಂತ. ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ. ಇವತ್ತು
ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಬಟ್ ಅವ್ರು ಸಂಪೂರ್ಣವಾದ ಬದುಕನ್ನ, ಸಂತೋಷವಾದ ಬದುಕನ್ನ, ರಾಜಂತರ ಅವ್ರು ಬದುಕಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಹಾಗೇನೆ ಅವ್ರು ಸದಾ ನಮ್ಮ ಹೃದಯಗಳಲ್ಲಿ ಇರ್ತಾರೆ. ದಾವಣಗೆರೆಯ ಕಿಂಗ್ ಅಂತಾನೆ ಹೇಳ್ಬೋದು. ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ನಮ್ಮನ್ನು ಅಗಲಿದ್ದಾರೆ. ನಾನು ಓದಿದ್ದು ಅವ್ರ ಸಂಸ್ಥೆಗಳಲ್ಲೇ. ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ಗಳಿಂದನೂ ಅವ್ರನ್ನ ನೋಡ್ಕೊಂಡೇ ಬೆಳೆದಿರೋದು. ಅದಾದ್ಮೇಲೂ ಕೂಡ ನಾನು ಇಂಡಸ್ಟ್ರಿಗೆ ಹೋದಾಗ್ಲೂ ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತಗೊಂಡಿದ್ದೀನಿ. ಈವನ್ ನಮ್ಮ ಮದುವೆ ಟೈಮಲ್ಲೂ ಕೂಡ ಅವ್ರನ್ನ ಆಹ್ವಾನಿಸಿದ್ವಿ. ಅವ್ರು ಯಾವಾಗಲೂ ನಮ್ಮ ಹೃದಯಗಳಲ್ಲಿರ್ತಾರೆ. ಆ್ಯಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ, ಇಷ್ಟೊಂದು ಎಜುಕೇಷ್ನಲ್ ಹಬ್ ಅಂತ ಕರೆಸ್ಕೊಳ್ಳುತ್ತೆ ಅಂದರೆ ಅದಕ್ಕೆ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ಕಾರಣ. ಎಲ್ರೂ ಒಂದೇ ಥರ ಮಾತಾಡ್ಸೋದು, ನಗ್ನಗ್ತಾ ಇರೋದು, ಹ್ಯೂಮರಸ್ ಆಗಿ ಮಾತಾಡೋದು, ಖಡಕ್ ಆಗಿರೋದು, ಅವ್ರು ಬಂದ್ರೇ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು. ಸುಮ್ಮನೆ ಎಲ್ರಿಗೂ ಹಂಗೆ ಅನ್ನೋದಿಲ್ಲ. ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂ ಯಾವ ಊರು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪನವ್ರ ಊರು ಅಂತ ಅನ್ನೋರು. ಅಂದರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟು ಹಾಕ್ತಾರೆ ಅಂದರೆ ಅಂದರೆ ಎಷ್ಟು ಪ್ರಭಾವ ಬೀರಿರ್ಬೋದು ಈ ಊರಿನ ಮೇಲೆ ಅಂತ. ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಬಟ್ ಅವ್ರು ಸಂಪೂರ್ಣವಾದ ಬದುಕನ್ನ, ಸಂತೋಷವಾದ ಬದುಕನ್ನ, ರಾಜಂತರ ಅವ್ರು ಬದುಕಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಹಾಗೇನೆ ಅವ್ರು ಸದಾ ನಮ್ಮ ಹೃದಯಗಳಲ್ಲಿ ಇರ್ತಾರೆ. ದಾವಣಗೆರೆಯ ಕಿಂಗ್ ಅಂತಾನೆ ಹೇಳ್ಬೋದು. ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ನಮ್ಮನ್ನು ಅಗಲಿದ್ದಾರೆ. ನಾನು ಓದಿದ್ದು ಅವ್ರ ಸಂಸ್ಥೆಗಳಲ್ಲೇ. ಪ್ರತಿ ಸಲ ನಮ್ಮ ಕಾಲೇಜ್ ಇವೆಂಟ್ಗಳಿಂದನೂ ಅವ್ರನ್ನ ನೋಡ್ಕೊಂಡೇ ಬೆಳೆದಿರೋದು. ಅದಾದ್ಮೇಲೂ ಕೂಡ ನಾನು ಇಂಡಸ್ಟ್ರಿಗೆ ಹೋದಾಗ್ಲೂ ಸುಮಾರು ಸಲ ಬಂದು ಅವ್ರ ಆಶೀರ್ವಾದ ತಗೊಂಡಿದ್ದೀನಿ. ಈವನ್ ನಮ್ಮ ಮದುವೆ ಟೈಮಲ್ಲೂ ಕೂಡ ಅವ್ರನ್ನ ಆಹ್ವಾನಿಸಿದ್ವಿ. ಅವ್ರು ಯಾವಾಗಲೂ ನಮ್ಮ ಹೃದಯಗಳಲ್ಲಿರ್ತಾರೆ. ಆ್ಯಂಡ್ ದಾವಣಗೆರೆ ಇವತ್ತು ಇಷ್ಟು ಇಂಪ್ರೂವ್ ಆಗಿದೆ, ಇಷ್ಟೊಂದು ಎಜುಕೇಷ್ನಲ್ ಹಬ್ ಅಂತ ಕರೆಸ್ಕೊಳ್ಳುತ್ತೆ ಅಂದರೆ ಅದಕ್ಕೆ ಮುಖ್ಯವಾಗಿ ಶಾಮನೂರು ಶಿವಶಂಕರಪ್ಪ ಅಪ್ಪಾಜಿಯವರು ಕಾರಣ. ಎಲ್ರೂ ಒಂದೇ ಥರ ಮಾತಾಡ್ಸೋದು, ನಗ್ನಗ್ತಾ ಇರೋದು, ಹ್ಯೂಮರಸ್ ಆಗಿ ಮಾತಾಡೋದು, ಖಡಕ್ ಆಗಿರೋದು, ಅವ್ರು ಬಂದ್ರೇ ಒಂದು ರಾಜನ್ ಫೀಲಿಂಗ್ ಕೊಡ್ತಾ ಇತ್ತು. ಸುಮ್ಮನೆ ಎಲ್ರಿಗೂ ಹಂಗೆ ಅನ್ನೋದಿಲ್ಲ. ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ್ಲೂ ಯಾವ ಊರು ಅಂದಾಗ ದಾವಣಗೆರೆ ಅಂದ ತಕ್ಷಣ ಶಾಮನೂರು ಶಿವಶಂಕರಪ್ಪನವ್ರ ಊರು ಅಂತ ಅನ್ನೋರು. ಅಂದರೆ ಒಂದು ಊರಿಗೆ ಒಬ್ಬ ವ್ಯಕ್ತಿ ಹೆಸರನ್ನ ನಂಟು ಹಾಕ್ತಾರೆ ಅಂದರೆ ಅಂದರೆ ಎಷ್ಟು ಪ್ರಭಾವ ಬೀರಿರ್ಬೋದು ಈ ಊರಿನ ಮೇಲೆ ಅಂತ. ಈ ಊರಿನ ಉನ್ನತಿಗೋಸ್ಕರನೇ ಸುಮಾರು ಅವರು ಶ್ರಮಿಸಿದ್ದಾರೆ. ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ. ಬಟ್ ಅವ್ರು ಸಂಪೂರ್ಣವಾದ ಬದುಕನ್ನ, ಸಂತೋಷವಾದ ಬದುಕನ್ನ, ರಾಜಂತರ ಅವ್ರು ಬದುಕಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಹಾಗೇನೆ ಅವ್ರು ಸದಾ ನಮ್ಮ ಹೃದಯಗಳಲ್ಲಿ ಇರ್ತಾರೆ.